ಸ್ನೇಹಿತರೆ, ವರ್ತೂರು ಕೊಳಚೆ ನೀರು ಸಂಸ್ಕರಣಾ ಘಟಕದಲ್ಲಿ ಬಿದ್ದು ಇಬ್ಬರು ಉದ್ಯೋಗಿಗಳು ದಾರುಣ ಸಾವನ್ನ ಕಂಡಿದ್ದಾರೆ. ಪದೇ ಪದೇ ಇಂಥ ದುರಂತಗಳು ಸಂಭವಿಸುತ್ತಿದ್ರು ಕೂಡ ಯಾವುದೇ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇವರಿಗೆ ಒಂದು ಸುರಕ್ಷತೆಯನ್ನ ನೀಡಿಲ್ಲ ಅನ್ನೋದು ಈ ದೇಶದ ದುರಂತ ಅಂತಾನೆ ಹೇಳಬೇಕು. ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪ್ರತಿದಿನ ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ನಡೀತಾ ಇದೆ. ವಿಜ್ಞಾನಿಗಳು ಹೊಸ ಹೊಸ ಯಂತ್ರಗಳನ್ನ ಕಂಡುಹಿಡಿತಾ ಇದ್ದಾರೆ. ಮತ್ತೆ ಚಂದ್ರಗ್ರಹಕ್ಕೆ ಮನುಷ್ಯನನ್ನ ಇಳಿಸೋದು, ಮತ್ತೆ ಮಂಗಳ ಗ್ರಹಕ್ಕೆ ಹೋಗಿ ಬಂದ್ವಿ ಅಂತ ಕೊಚ್ಕೊಳ್ಳೋದು, ಇದನ್ನ ಸರ್ಕಾರ ತನ್ನ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇದೆ. ಆದ್ರೆ ನೂರಾರು ವರ್ಷಗಳಿಂದ ಇದೇ ನೆಲದಲ್ಲಿ ಮ್ಯಾನ್ಹೋಲ್ ಅಲ್ಲಿ ಇಳಿದು ಸಾವನ್ನಪ್ತಿರುವಂತ ಕಾರ್ಮಿಕರ ರಕ್ಷಣೆಗಾಗಿ ಯಾವುದೇ ಯಂತ್ರವನ್ನ ಕಂಡುಹಿಡಿದಿಲ್ಲ, ಯಾವುದೇ ಸರ್ಕಾರ ಅವರಿಗೆ ರಕ್ಷಣೆಯನ್ನ ನೀಡಿಲ್ಲ ಅನ್ನೋದು ಈ ದೇಶದ ಹೆಗ್ಗಳಿಕೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಇದು ಇವತ್ತು ನೆನೆಯದಲ್ಲ. ಎಷ್ಟೊಂದು ಸುದ್ದಿಗಳು ಆ ಮ್ಯಾನ್ ಹೋಲ್ ಅಲ್ಲಿ ಚರಂಡಿಯನ್ನ ನೀರು ಸರಾಗವಾಗಿ ಹೋಗೋಂಗ್ ಮಾಡಕ್ಕೋಸ್ಕರ ಕಾರ್ಮಿಕರು ಇಳಿತಾರೆ. ಅವರಿಗೆ ಯಾವುದೇ ರೀತಿ ಒಂದು ಸಣ್ಣ ಗ್ಲೌಸ್ ಕೊಡೋದಿಲ್ಲ, ಮುಖಕ್ಕೊಂದು ಮಾಸ್ಕ್ ಅನ್ನ ಕೊಡೋದಿಲ್ಲ, ಅಥವಾ ಯಾವುದೇ ಒಂದು ಆಕ್ಸಿಜನ್ ಸೌಲಭ್ಯವನ್ನ ಕೂಡ ಕೊಡೋದಿಲ್ಲ. ಅಲ್ಲಿ ಮೋರಿ ಒಳಗಡೆ ಉತ್ಪತ್ತಿಯಾಗಿರುವಂತ ವಿಷಾಲಿನವನ್ನ ಸೇವಿಸ್ಬಿಟ್ಟು ಅವರು ಸಾಯ್ತಾ ಇದ್ದಾರೆ. ಅದು ಒಂದು ಕೇಸ್ ಅಲ್ಲ, ಎರಡು ಕೇಸ್ ಅಲ್ಲ, ಈ ರೀತಿ ನೂರಾರು ಜನ ಸಾವನ್ನಪ್ಪಿದ್ರು ಕೂಡ ಸರ್ಕಾರ ಇದರ ರಕ್ಷಣೆಗೆ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಇತ್ತೀಚೆಗೆ ವರ್ತೂರು ಕೊಳಚೆ ನೀರು ಸಂಸ್ಕರಣಾ ಘಟಕದಲ್ಲಿ ಕೂಡ ಇಬ್ಬರು ಉದ್ಯೋಗಿಗಳು ಬಿದ್ದು ಸತ್ತಿದ್ದಾರೆ. ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಅದು ನಡೆದಿದ್ದು ಹೇಗೆ, ಅದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಒಂದು ಸರ್ಕಾರಕ್ಕಾಗ್ಲಿ ಅಥವಾ ಅದನ್ನ ನಡೆಸಿರುವಂತ ಜವಾಬ್ದಾರಿನ ಹೊತ್ತಿರುವಂತ ಯಾವುದೇ ಒಂದು ಬಹುರಾಷ್ಟ್ರೀಯ ಕಂಪನಿಗಾಗ್ಲಿ ಅವರ ಸುರಕ್ಷತೆ ಇರ್ಲಿ, ಅದಕ್ಕೆ ಬೇಕಾಗಿರುವಂತ ಕ್ರಮಗಳನ್ನಾಗಿ ಕೈಗೊಳ್ಬೇಕು ಅನ್ನೋದು ಒಂದು ವಿವೇಚನೆ ಇಲ್ಲ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾವ ಒಂದು ಧೈರ್ಯದ ಮೇಲೆ ಕೆಲಸ ಮಾಡಬೇಕು ಅಂತ. ಘಟನೆ ನಡೆದಿದ್ದು ಹೇಗೆ ಅಂತ ಹೇಳ್ತೀನಿ. ಅಲ್ಲಿ ಇಂಜಿನಿಯರ್ ಯುವಕ 27 ವರ್ಷದ ನಿಖಿಲನ್ ಅನ್ನುವಂತ ತಮಿಳುನಾಡು ಹುಡುಗ, ಅವನು ಉಸ್ತುವಾರಿ ವಹಿಸಿರ್ತಾನೆ, ನೋಡ್ಕೊಳ್ತಿರ್ತಾನೆ. ಬಿಹಾರದ ಕಾರ್ಮಿಕ ಬ್ರಿಜೇಶ್ ಅಂತೇಳಿ ಇವನು ಕೂಡ ಈ ಕೊಳಚೆ ನೀರು ಸಂಸ್ಕರಣಾ ಘಟಕದಲ್ಲಿ ಸಾವನ್ನಪ್ಪಿದ್ದಾನೆ. ಇದುವರೆಗೆ ಸುಮಾರು 10 ದಿನಗಳಾಯ್ತು. ಒಬ್ಬನ ದೇಹ ಮಾತ್ರ ಸಿಕ್ಕಿದೆ. ಇಂಜಿನಿಯರ್ ನಿಖಿಲನ್ ಅನ್ನುವಂತ ಹುಡುಗನ ಶವ ಮಾತ್ರ ಸಿಕ್ಕಿದೆ. ಬಿಹಾರದವನ ಶವ ಇಲ್ಲಿವರೆಗೆ ಸಿಕ್ಕಿಲ್ಲ. ಅಂದ್ರೆ ಆ ಸಂಸ್ಕರಣಾ ಘಟಕದಲ್ಲಿ ಅದು ಏನಾಗಿರ್ಬೋದು ನೀವು ಊಹೆ ಮಾಡ್ಬೋದು. ಛಿದ್ರ ಆಗೋಗಿರುತ್ತೆ, ದೇಹ ಕೊಳತು ಹೋಗಿರುತ್ತೆ. ಇಲ್ಲಿ ಈ ಘಟನೆ ನಡೆದಿದ್ದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಯಾವುದೇ ರೀತಿ ಒಂದು CCTV ಇಲ್ಲ ಅಲ್ಲಿ. ಅಂದ್ರೆ ಇಷ್ಟು ದೊಡ್ಡ ಘಟಕ, ಇಂಥ ಒಂದು ಘಟಕದಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನ್ ಅನಾಹುತ ಬೇಕಾದ್ರೂ ಸಂಭವಿಸ್ಬೋದು. ಅದಕ್ಕಾಗಿ ಒಂದು CCTV ಕ್ಯಾಮ್ರಾ ಹಾಕಕ್ಕಾಗದೇ ಇರುವಷ್ಟು ಒಂದು ದುರ್ಬಲವಾದಂತ ಆಡಳಿತನ ಈ ಸರ್ಕಾರದ್ದಿರ್ಬೋದು. ಮತ್ತೆ ಈ ಜವಾಬ್ದಾರಿನ ಹೊತ್ಕೊಂಡಿರೋದು ಒಂದು ಮಲ್ಟಿನ್ಯಾಷನಲ್ ಕಂಪನಿ. ಆ ಕಂಪನಿಗೆ ಕೂಡ ಅದು ಬೇರೆ ಬೇರೆ ದೇಶದಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. ಬೇರೆ ದೇಶದಲ್ಲೂ ಇದೇ ತರ ಅದು ಕಾರ್ಯನಿರ್ವಹಿಸ್ತಾ ಇದೆಯಾ? ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಈ ರೀತಿ? ಅದನ್ನ ಆ ಕಂಪನಿಗೆ ಒಂದು ಸರ್ಕಾರ ಪ್ರಶ್ನೆ ಮಾಡ್ಬೇಕಲ್ವಾ. ನೀವು ಈ ಕೆಲಸವನ್ನ ನಿಮ್ಗೆ ನಾವು ವಹಿಸಿದೀವಿ, ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ಮೇಲೆ ನೀವು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತೇಳಿ ಸರ್ಕಾರ ಆ ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದಾಗ್ಬೇಕು. ಆದ್ರೆ ಅದ್ಯಾವುದೂ ಇಲ್ಲಿ ನಡೆದಿಲ್ಲ. ಈಗ ಆ ಕುಟುಂಬಗಳಿಗೆ ಪರಿಹಾರನ ಕೊಡ್ಸೋದಿಕ್ಕೆ ಮಾನವ ಹಕ್ಕುಗಳ ಹೋರಾಟಗಾರರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಟಿ ನರಸಿಂಹಮೂರ್ತಿ ಮಾನವ ಹಕ್ಕುಗಳ ಹೋರಾಟಗಾರ ಮತ್ತು ಇತರರು ಸೇರ್ಕೊಂಡು ಆ BWSSB ಅಧ್ಯಕ್ಷೆಯಾಗಿರುವಂತಹ ಮಂಜುಳಾ ಅವರನ್ನ ಕಂಡು ಮನವಿ ಪತ್ರವನ್ನ ಸಲ್ಲಿಸಿದರೆ ಕನಿಷ್ಠ 50 ಲಕ್ಷ ಕೊಡಬೇಕು ಅಂತ. ಯಾಕಂದ್ರೆ ಈ ಬ್ರಿಜೇಶ್ ಅನ್ನುವಂತ ಒಬ್ಬ ಕಾರ್ಮಿಕ ಬಿಹಾರದವನೇನಿದ್ದಾನೆ, ಅವನಿಗೆ 25 ವರ್ಷದ ಹೆಂಡತಿ, 4 ಜನ ಮಕ್ಕಳಲ್ಲಿ 3 ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು. ಮುಂದೆ ಅವರ ಬದುಕು ಏನಾಗುತ್ತೆ ಇದನ್ನು ಕೂಡ ಯೋಚನೆ ಮಾಡಬೇಕು. ಇಲ್ಲಿ ಕೆಲಸ ಮಾಡೋರಿಗೆ ಅದು ಸುರಕ್ಷಿತ ಕ್ರಮಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಮಾರು 40ಕ್ಕೂ ಹೆಚ್ಚು ಸುರಕ್ಷಿತ ಕ್ರಮಗಳನ್ನ ಹೇಳಿದೆ. ಅದರಲ್ಲಿ 1-2 ನಾವು ಕಾಣ್ತೀವ ಇಂಥ ಜಾಗದಲ್ಲಿ ನೋಡಿದ್ರೆ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ CCTV ಕ್ಯಾಮ್ರಾ ಇರಬೇಕು, ಮತ್ತೆ ಆಂಬ್ಯುಲೆನ್ಸ್ ಇರಬೇಕು, ಮತ್ತೆ ಫೈರ್ ಎಂಜಿನ್ ಇರಬೇಕು. ಇದೆಲ್ಲ ಅಲ್ಲದೆ ಹಲವು ಅವರಿಗೆ ಸುರಕ್ಷಿತ ಕ್ರಮಗಳು ಕೊಡ್ಬೇಕು. ಅಂದ್ರೆ ಗ್ಲೌಸು, ಮೈ ಗೌಸು ಎಲ್ಲವನ್ನ ಕೊಡ್ಬೇಕು. ಆದ್ರೆ ಯಾವುದೂ ಕೂಡ ಇಲ್ಲದೆ ಅವರು ಬರಿಗೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಈ ದೇಶದ ದುರಂತ ಅಂತಾನೆ ಹೇಳ್ಬಹುದು. ಇನ್ನೊಂದೆಡೆ ಇತ್ತೀಚೆಗೆ ತುಮಕೂರಿನಲ್ಲಿ ಕೂಡ ಒಂದು ದುರಂತ ಸಂಭವಿಸಿದೆ. ಅದು ಬಂಗಿ ಅನ್ನುವಂತ ಒಂದು ಸಮುದಾಯ. ಅವ್ರ ಉದ್ಯೋಗ ಏನು ಅಂತಂದ್ರೆ ಕಕ್ಕಸಗುಂಡಿಯಲ್ಲಿ ಇಳಿದು ಮಲವನ್ನ ಹೊರೋದು. ಶತಮಾನಗಳಿಂದ ಆ ಜಾತಿಯವರನ್ನ ಆ ಕೆಲಸಕ್ಕೇನೆ ಮೀಸಲಿಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಬೇರೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡೋರಿಲ್ಲ, ಶಿಕ್ಷಣ ಸಾಧ್ಯನೇ ಇಲ್ಲ. ಶಿಕ್ಷಣ ಇರ್ಲಿ, ಅವ್ರಿಗೆ ಉದ್ಯೋಗ ಕೊಡೋದಿರ್ಲಿ. ಒಂದು ಹೋಟೆಲ್ಗೆ ಹೋದ್ರೆ ಅವ್ರಿಗೆ ಯಾವ ಜಾತಿ ಅಂತ ಗೊತ್ತಿರುವಂತ ಊರುಗಳಲ್ಲಿ ಕಾಫಿ ಟೀ ಕೊಡೋದಿಲ್ಲ.
ಇಂಥ ಒಂದು ಸಮಾಜದಲ್ಲಿ ಅವರು ಬದುಕ್ತಾ ಇದ್ದಾರೆ. ಅವ್ರು ಬೇರೆ ದಾರಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಈ ಮ್ಯಾನ್ ಹೋಲ್ ಅಲ್ಲಿ ಇಳಿಯೋದು, ಈ ಕೊಳಚೆನ ತೆಗೆಯೋದು, ಮತ್ತೆ ಏನು ಕಕ್ಕಸಗುಂಡಿಗಳನ್ನ ಕ್ಲೀನ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಅವ್ರ ಮಲ ಹೊರಿಸಬಾರ್ದು ಅವ್ರ ತಲೆ ಮೇಲೆ ಅಂತ. ತುಂಬಾ ವರ್ಷಗಳ ಹೋರಾಟದ ನಂತರ ಈಗ ಕೆಲ ವರ್ಷಗಳ ಹಿಂದೆ ಅದು ನಿರ್ದೇಶನವನ್ನ ನೀಡಿದೆ. ಇಷ್ಟಾಗಿ ಕೂಡ ತುಮಕೂರಿನ KB ಸಂಘ ತನ್ನ ಕಟ್ಟಡ ಇದ್ದಂತ ಒಂದು ಕಾಂಪೌಂಡ್ ಒಳಗಡೆ ಇದ್ದಂತ 2 ಪಿಟ್ಗಳನ್ನ ಈ ಸಮುದಾಯದವರಿಂದ ಕ್ಲೀನ್ ಮಾಡಿಸಿದೆ ಅಂತ ಗೊತ್ತಾಗಿದೆ. ಅಂದ್ರೆ ಅವರು ಆ ಗುಂಡಿ ಒಳಗಡೆ ಇಳಿದು ಆ ಕಸವನ್ನೆಲ್ಲ ಮಲವನ್ನೆಲ್ಲ ಹೊರಗೆ ಹಾಕಿ ಅಲ್ಲಿ ಮತ್ತೆ ಬಾಂಡ್ಲಿಯಲ್ಲಿ ತುಂಬಿ ಟ್ರ್ಯಾಕ್ಟರ್ಗೆ ತುಂಬಿದ್ದಾರೆ. ಈ ವಿಡಿಯೋ ಯಾರೋ ಒಬ್ರು ಮಾಡಿದ್ದಾರೆ, ಜೊತೆನಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೈರಲ್ ಆದ ತಕ್ಷಣನೇ ಅವ್ರನ್ನ ಕರ್ಕೊಂಡು ಬಂದಂತ ಕಾಂಟ್ರಾಕ್ಟರ್ ಗುರುಪ್ರಸಾದ್ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಆ ಕಾರ್ಮಿಕರನ್ನ ನೀವ್ ಯಾಕೆ ಕೆಲಸ ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೆಂಗ್ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ಅವ್ರು ಇನ್ಯಾವ ಕೆಲಸವನ್ನ ಮಾಡ್ಬೇಕು, ಹೇಗ್ ಬದುಕ್ಬೇಕು, ನೀವ್ ಕೆಲಸ ಕೊಡ್ತೀರಾ? ಖಂಡಿತ ಕೊಡೋದಿಲ್ಲ. ಕೊನೆಗೆ ಆ ಕಾರ್ಮಿಕರು ಹೇಳಿದ್ದಾರೆ, ನಮ್ಗೆ ಹಣ ಬೇಕಿತ್ತು, ನಮ್ಗೆ ಬೇರೆ ಉದ್ಯೋಗ ಇಲ್ಲ, ಹಾಗಾಗಿ ನಾವು ಒಪ್ಕೊಂಡ್ವಿ. ಆದ್ರೆ ಕಾಂಟ್ರಾಕ್ಟರ್ ಮೊದಲು ಅವರನ್ನ ಅಲ್ಲಿ ಕರ್ಕೊಂಡ್ ಬಂದಿದ್ದು ಹೇಗೆ ಅಂದ್ರೆ, ಸ್ವಲ್ಪ ಕಸ ಇದೆ, ಮಣ್ಣಿದೆ, ಹೊರಬೇಕು, ಬನ್ನಿ ಅಂತ ಕರ್ಕೊಂಡ್ ಬಂದಿತ್ತು. ಹೀಗೆ ಕರ್ಕೊಂಡ್ ಬಂದು ಅವರನ್ನ ಬಂದು ನೋಡಿದಾಗ ನಮ್ಗೆ ಗೊತ್ತಾಯ್ತು ಇಲ್ಲಿ ಮಲ ಹೊರಬೇಕು ಅಂತ ಹೇಳಿ. ಬೇರೆ ದಾರಿ ಇರ್ಲಿಲ್ಲ, ನಮ್ಗೆ ಹಣ ಬೇಕಿತ್ತು, ನಾವು ಆ ಕೆಲಸವನ್ನ ಮಾಡಿದ್ವಿ ಅಂತ ಹೇಳ್ತಾರೆ. ಅಂದ್ರೆ ಎಂತ ಶೋಚನೀಯವಾದಂತ ಬದುಕು ಅವ್ರದ್ದು. ತಮಗೆ ಇಷ್ಟವಿಲ್ಲದೆ ಇದ್ರು ಕೂಡ ಅದನ್ನ ತಿರಸ್ಕರಿಸಕ್ಕಾಗದೇ ಇರುವಂತ ಅಸಹಾಯಕತೆ. ಇದನ್ನ ಈಗ ನಿಷೇಧ ಮಾಡಿರೋದು ಹೌದು. ಹಾಗಾಗಿ ಈಗ ಸುಮೋಟೋ ಕೇಸನ್ನ ಆ ಗುರುಪ್ರಸಾದ್ ಅನ್ನೋರ ಮೇಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇಲ್ಲಿ ನಾನು ಆ ವಿಡಿಯೋನ ಖಂಡಿತ ನಿಮ್ಗೆ ತೋರ್ಸಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಇದು ನಮ್ಮ ಸಮಾಜದಲ್ಲಿ ಅವ್ರಿಗೆ ನಾವು ತೋರಿಸುವಂತ ಅಗೌರವ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ಒಂದು ವಿಚಾರವನ್ನ ನಾನು ಹೇಳ್ಕೋಬೇಕು. ಒಂದು ಮಗು ಮನೆಯಲ್ಲಿ ಅಪ್ಪ ಬರ್ಲಿ ಊಟ ಮಾಡಿಸ್ಲಿ ಅಂತ ಕಾಯ್ತಾ ಇರತ್ತೆ. ಆ ಮಗುಗೆ ಅಪ್ಪನೇ ಊಟ ಮಾಡಿಸ್ಬೇಕು ಅಂತ ಹಠ ಹಿಡಿದು ಅಮ್ಮನ ಹತ್ರ ಊಟ ಮಾಡಿಸ್ಕೊಳ್ಳದೆ ಅಪ್ಪ ಬರುವವರೆಗೂ ರಾತ್ರಿ ಕಾಯುತ್ತೆ. ಅಪ್ಪ ಬರ್ತಾನೆ, ಬಾಗ್ಲತ್ರನೇ ನೋಡ್ತಾ ಇರತ್ತಲ್ಲ, ಅಪ್ಪ ಬಂದ ತಕ್ಷಣ ಖುಷಿ ಆಗತ್ತೆ ಮಗುಗೆ. ಊಟ ಮಾಡಿಸು ಬಾ ಅಂತ ಹೇಳುತ್ತೆ. ತಾಯಿನೂ ಹೇಳ್ತಾಳೆ, ನೀನ್ ಬರೋವರೆಗೂ ಊಟ ಮಾಡಲ್ಲ ಅಂತ ಕುಂತಿದ್ದಾನೆ, ನೀನೇ ಉಣಿಸ್ಬೇಕಂತೆ, ಉಣಿಸು ಅಂತ ಹೇಳ್ತಾಳೆ. ತಂದೆಗೆ ಕಣ್ಣಲ್ಲಿ ನೀರು ಬರುತ್ತೆ, ಹೊಟ್ಟೆಲ್ ಸಂಕಟ ಆಗುತ್ತೆ. ಯಾಕೆ ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅವನು ಮಲವನ್ನ ಹೊತ್ತು ಮಲವನ್ನ ಬಾಚಿ ಬಂದಿರ್ತಾನೆ. ಆ ಕೈಯಲ್ಲಿ ನನ್ನ ಮಗುಗೆ ಹೇಗೆ ಊಟ ಮಾಡಿಸ್ಲಿ ಅಂತ ಅವನಿಗೆ ಸಂಕಟ ಆಗುತ್ತೆ. ಆ ಕೈಯಲ್ಲೇ ಅವ್ರು ಊಟ ಮಾಡ್ಬೇಕು. ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸ್ಬೇಕು, ಮತ್ತೆ ಇದಕ್ಕೆ ಕ್ರಮವನ್ನ ಕೈಗೊಳ್ಬೇಕು. ಇದ್ರ ಬಗ್ಗೆ ಹೋರಾಟಗಾರರು ಆಗಿರುವಂತ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ CS ದ್ವಾರಕಾನಾಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವಂತಹ ತುಮಕೂರಲ್ಲಿ ಇಬ್ಬರು ಜಾಡ್ಮಾಲಿ ಕಾರ್ಮಿಕರ ಕೈಯಲ್ಲಿ ಬರಿಗೈಯಲ್ಲಿ ಅಲ್ಲಿ ಮಲ ಬಾಚಿಸಿದವೆ. ಇದು ಇವತ್ತು ಎಲ್ಲ ಮೀಡಿಯಾದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗಿದೆ. ಎಲ್ರಿಗೂ ಗೊತ್ತಿದೆ, ಬರಿಗೈಯಲ್ಲಿ ಮಲ ಬಾಚುವಂಥದ್ದು ಅತ್ಯಂತ ದಾರುಣವಾದ ಘಟನೆ ಅಂತ ಹೇಳ್ಬಿಟ್ಟು. ಅವ್ರ ಕೈಗೆ ಒಂದು ಗ್ಲೌಸ್ ಕೂಡ ಹಾಕೊಂಡಿಲ್ಲ, ಕಾಲ್ಗೂ ಏನು ಹಾಕೊಂಡಿಲ್ಲ, ಹಂಗೆ ಮಲ ಬಾಚಿದ್ದಾರೆ. ಅಂದ್ರೆ ನಾವು ಚಂದ್ರಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿದ್ದೀವಿ. ಚಂದ್ರಲೋಕದಲ್ಲಿ ನಾವು ಅಲ್ಲಿ ಮನೆ ಕಟ್ಟುವಂತಹ ಸಂದರ್ಭದಲ್ಲಿರುವಾಗ ಇಲ್ಲಿ ಬದುಕುವಂತ ಇರುವಂತ ಜನಗಳಿಗೆ ಆ ಬರಿಕೆಯಲ್ಲಿ ಮಲ ಬಾಚಿಸುವಂತ ಕೆಲಸವನ್ನ ಮಾಡ್ತಾರಲ್ಲ, ಇದು ಎಷ್ಟೊಂದು ಹೀನಾಯವಾದ್ದು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಲ ಇದ್ರ ಬಗ್ಗೆ ಅನೇಕ ತೀರ್ಪುಗಳನ್ನು ಕೂಡ ಕೊಟ್ಟಿದೆ. ಮಲ ಬಾಚುವಂಥದ್ದು ಒಂದು ಅಪರಾಧ ಅಂತ ಇರ್ತದೆ. ಅಪರಾಧಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕಾಗತ್ತೆ. ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಅನೇಕ ಜನ ಕಕ್ಕಸ್ಗುಂಡಿಗಿಳಿದು ತೀರ್ಕೊಂಡಿರುವಂತಹ ಅನೇಕ ಪ್ರಕರಣಗಳು ಕೂಡ ಸಿಗ್ತವೆ. ಅವರೆಲ್ಲರೂ ಕೂಡ ಅತ್ಯಂತ ತಳಸ್ತರದಿಂದ ಬಂದಂತವರು ಅನ್ನೋದನ್ನ ನಾವ್ಯಾರು ಮರಿಬಾರದು. ಅಂದ್ರೆ ಈ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಅವರ ಮನೆ ಹತ್ರನೇ ಒಂದು ಇನ್ಸಿಡೆನ್ಸ್ ನಡೆದು ಇಬ್ಬರು ತೀರ್ಕೊಂಡಿದ್ದ ಘಟನೆ ಇನ್ನೂ ನಮಗೆ ನೆನಪಿದೆ. ಈ ರೀತಿಯಲ್ಲಿ ಹತ್ತಾರು ಜನ ಸಾಯ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಡೈರೆಕ್ಷನ್ಸ್ ನ ಯಾರು ಕೂಡ ಪಾಲಿಸ್ತಾ ಇಲ್ಲ. ಮಿಷನರಿ ಮೂಲಕ ಮಾಡಿಸ್ಬೇಕು ಅಂತಿದೆ, ಆದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ತಾ ಇಲ್ಲ. ಈ ರೀತಿ ಸತ್ತೋದಾಗ ಒಂದೆರಡು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಆಮೇಲೆ ಮರ್ತೋಗ್ತಾರೆ. ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಕೂಡ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ಹೇಳಿದೆ. ಆ ಕಾಂಪನ್ಸೇಷನ್ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಬಹುಶಃ ಇದು ಇಡೀ ಮಾನವ ಸಮುದಾಯವೇ ತಲೆ ತಗ್ಗಿಸುವಂತಹ ಘಟನೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಬಹಳ ಹೀನಾಯ ಘಟನೆ ಇದು. ಅವ್ರನ್ನ ಮೊದಲು ಅರೆಸ್ಟ್ ಮಾಡಬೇಕು.
ಕಾನೂನನ್ನ ಬಿಗಿಗೊಳಿಸಿದ್ದು ಅಂತ ಹೇಳಿದ್ರೆ ಈ ರೀತಿಯ ಅಪರಾಧಗಳು ಕಡಿಮೆ ಆಗ್ತವೆ, ಈ ರೀತಿ ಅಮಾಯಕರು ಸಾಯುವಂತದ್ದು ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ಯೋಚಿಸಬೇಕಾಗಿದೆ, ಗಂಭೀರವಾದ ಕ್ರಮಗಳನ್ನು ತಗೋಬೇಕಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಎಷ್ಟೆಲ್ಲ ಹೋರಾಟ ನಡೆದಿದೆ, ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಅವರಿಗೆ ಸುರಕ್ಷತೆಯನ್ನ ನೀಡಿಲ್ಲ. ಅವರಿಗೆ ಒಂದು ಮೈಗವಸ್ ಕೊಡ್ಬೋದು, ಅಥವಾ ಅಂತ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಆಕ್ಸಿಜನ್ ಸಿಲಿಂಡರ್ನ ಒದಗಿಸ್ಬೋದು. ಅಷ್ಟನ್ನು ಮಾಡಕ್ಕಾಗದೇ ಇದ್ರೆ ಮತ್ತೆ ಆ ಸರ್ಕಾರ ಏನ್ ಸಾಧನೆ ಮಾಡ್ತು, ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತಲ್ವಾ. ನೋಡೋಣ, ಮುಂದಾದ್ರೂ ಎಚ್ಚೆತ್ಕೊಳ್ಳುತ್ತೆ ಅನ್ನೋ ಒಂದು ಆಶಾ ಭಾವನೆಯನ್ನ ಇಟ್ಕೊಂಡೇ ನಾವು ಬದುಕಬೇಕಾಗತ್ತೆ, ಆ ಜನರು ಕೂಡ ಬದುಕಬೇಕಾಗತ್ತೆ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.